ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಗೈಸ್, ನನ್ನ ಮಗಳು ಬರ್ಡೇ ನೋಡಿ ಈ ಥರ ರೆಡಿ ಮಾಡಿ. ನನ್ನ ಮಗನ ನೋಡಿ, ನಾವು ಶಾಪಿಂಗ್ ಮಾಡಿದ್ವಲ್ಲ ಅದರಲ್ಲಿ ಇದು ಫಸ್ಟ್ನೇ ಡ್ರೆಸ್ ರೆಡಿ ಮಾಡಿಕೊಂಡು ಹಾಗೆ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟ್ವಿ. ಅದಾದಮೇಲೆ ನನ್ನ ಮಗಳು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಅಂದು, ಓಕೆ ಸರಿ ಅಂತ ಹೇಳಿ ಪ್ರದಕ್ಷಿಣೆ ಹಾಕ್ತಿದ್ದಾರೆ ನೋಡಿ. ಈ ವಯಸ್ಸಿಗೆ ಒಳ್ಳೊಳ್ಳೆ ಬುದ್ಧಿ ಕಲಿತಿದ್ದಾರಲ್ವ ಮಕ್ಕಳು. ನಾನು ಪ್ರದಕ್ಷಿಣೆ ಹಾಕು ಅಂತ ಹೇಳಿಲ್ಲ, ಅವಳೆ ಅಮ್ಮ ಪ್ರದಕ್ಷಿಣೆ ಹಾಕ್ತೀನಿ ಅಂದ್ಲು. ಸರಿ ಆಯಿತು ಹಾಕು ಅಂತ ಹೇಳಿದೆ. ಪಕ್ಕದಲ್ಲಿ ಅಲ್ಲಿ ಗಣೇಶನ ದೇವಸ್ಥಾನ ಇದು, ಬಸ್ಕಿ ಹೊಡಿತೀನಿ ಮಾ ಅಂದ್ಲು. ಅದಕ್ಕೆ ಸರಿ ಆಯಿತು ಹೊಡಿಯವ ಅಂತ ಎಂದು ನೋಡಿ ಗಣೇಶನ ದೇವಸ್ಥಾನಕ್ಕೆ ಬಸ್ಕಿ ಹೊಡಿತಿದ್ದಾಳೆ. ಅದಾದಮೇಲೆ ಅಲ್ಲಿ ಇನ್ನೊಂದು ಪಕ್ಕದಲ್ಲಿ ನವಗ್ರಹ ಇತ್ತು. ನವಗ್ರಹ ಅಂದರೆ 9 ಇದು ಅಂದರೆ ವಿಗ್ರಹ ಇದು. ಅದಕ್ಕೆ ನಮಸ್ಕಾರ ಹೊಡಿತಾ ಇದ್ಲು ನೋಡಿ. ಪ್ರದರ್ಶನ ಹಾಕ್ಕೊಂಡು ಬಂದು ಅದಾದಮೇಲೆ ಅಮ್ಮ ರೌಂಡ್ ಹಾಕ್ತೀನಿ ಅಂತಂದು, ಸರಿ ಆಯಿತು ಹಾಕು ಅಂತ ಹೇಳಿಬಿಟ್ಟು ದೇವಸ್ಥಾನದಿಂದ ಮನೆಗೆ ಬರೋ ಅಷ್ಟೊತ್ತಿಗೆ ಕೇಕ್ ಆಲ್ರೆಡಿ ರೆಡಿ ಆಗಿತ್ತು ನೋಡಿ. ಕೇಕ್ ಎಷ್ಟು ಚೆಂದ ಆಯಿತು. ಅದಾದಮೇಲೆ ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ ನನ್ನ ಮಗಳು ನಾನು. ಚಾಕು ಬೇಕು ಅಂತಿತ್ತು. ಕಪ್ಪೆ ಬರ್ಡೆ ಇಲ್ಲಿ ನೋಡು ಕಪ್ಪೆ ಕಪ್ಪೆ ಕಟ್ ಮಾಡು ಒಂದು ಪೀಸ್ ಹಂಗೆ. ಕೊಯ್ ಅಮ್ಮಂಗೆ ತಿನ್ಸು ಒಂದು ಪೀಸು. ತಿನ್ಸು ರಕ್ಷಿತ್ ಗೌಡನ ಅಲ್ಲ ಪಟ್ಲಿ ಅಂತ ಅವನೇ ಕರೀತಾನೆ. ಹೋಗಿ ನೀನು ಕೇಕ್ ಕಟಿಂಗ್ ಆಯಿತು. ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ಸು ಬಂದಿದ್ದರು, ಅವ್ರ ಕಂಪನಿ ಸೈಡು ಎಲ್ಲ ನಮ್ಮ ಊರು ಅಕ್ಕಪಕ್ಕದವರೇ ಇವರೆಲ್ಲ. ಕೇಕ್ ಕಟಿಂಗ್ ಬಂದರು ನೋಡಿ. ಆದರೆ ಮೇಲ್ಗಡೆ ಜೋಲಿ ಇದೆ, ಕಾಣಿಸ್ತಿದೆ ನೋಡಿ ಸೀರೆ, ಅದು ನನ್ನ ಮಗನಿಗೆ ಹಾಕಿರೋದು. ಗಿಫ್ಟನ್ನು ಓಪನ್ ಮಾಡುವ ಅಂತೇಳಿ ಓಪನ್ ಮಾಡ್ತಿದ್ದಾರೆ. ಓಪನ್ ಮಾಡಿಸಿ ತೋರಿಸುವ ಅಂತೇಳಿ. ಈ ಕಡೆ ಫೋನ್ ಹಿಡ್ಕೊಂಡಿದ್ದಾರಲ್ಲ ಅವರು ಚಿಕ್ಕಪ್ಪ. ಓಪನ್ ಮಾಡ್ತಾ ಇದ್ದಾರೆ, ಇಬ್ಬರು ಬಿಡ್ತಾ ಇದ್ದಾರೆ. ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಆಯಿತಾ. ಎಲ್ಲರೂ ಒಂದೊಂದು ಕೈ ಹಾಕಿದ್ರು ಬಿಚ್ಚದ್ರಲ್ಲಿ. ಏನು ಗಿಫ್ಟು ಅಂತ ನೋಡುವ, ಏನು ಗಿಫ್ಟ್ ತಂದಿದ್ದಾರೆ ಅಂತ. ನೋಡಿ ರಾಧಾಕೃಷ್ಣ ಚೆನ್ನಾಗಿದೆ ಅಲ್ವಾ ಫೋಟೋ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಕೊಟ್ಟಿದೆ. ಅದು ಸ್ಟೋನ್ ವರ್ಕ್ ಇದೆ ನೋಡಿ, ಚೆನ್ನಾಗಿದೆ. ಅದಾದಮೇಲೆ ನೋಡಿ ಎಲ್ಲ ಜನಗಳು ನಿಂತಿದ್ರು, ಎಲ್ಲ ನಮ್ಮ ರಿಲೇಟಿವ್ಸ್ ಎಲ್ಲ. ವಿಡಿಯೋ ಲೆಂತ್ ಆಗುತ್ತಾ ಅಂತ ಹೇಳಿ ಪಾರ್ಟ್ 1 ಪಾರ್ಟ್ 2 ಮಾಡ್ತಾಯಿದ್ದೀನಿ. ಏನು ಸ್ಪೆಷಲ್ ಮಾಡಿದ್ವಿ ಅಂತ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಆಯಿತಾ.